ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟಲ್ಲಿ ಎಲ್ಲನೂ ಮಾತಾಡ್ಸೋಕ್ಕಾಗಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್ ನವರಸನ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತೊಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಶಿವಣ್ಣ ಹತ್ರ ನಾನು ಏನೇನೋ ಮಾತಾಡಬೇಕು ಅಂತಿತ್ತು, ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡಬೇಕಾಯಿತು. ಅಲ್ಲಿ ನನಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟೇನೋ ನನಗೆ ಕೊಡಲಿಲ್ಲ. ಇವತ್ತು ಮಾತಾಡೋ ಅಂತ ಹೇಳ್ಬಿಟ್ಟು ನಿಮ್ಮದೆಲ್ಲನೂ ಇಲ್ಲಿ ಕರೆದು ನಿಮ್ಮ ಮುಂದೆ ಮಾತಾಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡಬೇಕು, ತುಂಬ ಮಾತಾಡಬೇಕು. ನನಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ನನ್ನ ಹತ್ರ ಕೆಲಸ ಮಾಡಿಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಹೋದರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಓಕೆ ಇದು ಮಾಡಿ. ಶಿವಣ್ಣ ಇದ್ದಾರೆ, ನಮ್ಮ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ. ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ಮದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗಲೇಬೇಕು ಅಂದರು. ಹೋಗಿ ಬನ್ನಿ ಸರ್ ಅಂದರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಪ್ಲೆಷಲ್ಲಾಗೇ ಬರ್ತಾಯಿದೆ. ನೀವು ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಅಂತಾರೆ, ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕೆಂದರೆ ಅದೆಲ್ಲ ನಮ್ಮ ಶಿವಣ್ಣಿಂದನೇ. ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಗ್ಗೆ ಪಿಕ್ಚರ್ ನೋಡಿದೆ, ನಮ್ಮದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡಬೇಕು ಅನಿಸುತ್ತೆ, ಏನೇನೋ ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲಂದ್ರೆ ಅದು ಮರ್ತೋಗ್ಬಿಡ್ತೀನಿ ನಾನು. ಈ ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ, ಮೈಕ್ ಕೈಗೆ ಬಂದರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡಬೇಕು ಅಂತ, ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸಪ್ ಶಿವಣ್ಣ ಇವತ್ತು. ಯಾಕಂದರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಇನ್ನು ಬೇರೆ ಯಾರೂ ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಶಿವಣ್ಣ ಇದ್ದ ಸಿಚುವೇಷನ್ನಲ್ಲಿ ಅವರ ಬಂದಿರೋ ಆ್ಯಕ್ಟಿಂಗು, ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆ್ಯಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಷನಲ್ಲಿ ನಾವು ಆ ಸ್ಕ್ರೀನಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತು ನಮ್ಮ ಸರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಿ, 2 ಕಣ್ಣು ಸಾಲದು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನು ಸರ್ ಒಂದು GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. ಸರ್ GP 2 ಕೈಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಓಡಿ ಏನು ಸರ್ ಎನರ್ಜಿ ನಿಮ್ಮದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದೇ ಸರ್. ನೋಡಿ ಸರ್, ಈ ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ನಿಮ್ಮನ್ನ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಅಷ್ಟು ಖುಷಿ ಆಗ್ತಾಯಿದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡಿದ್ವಿ, ಸ್ವಲ್ಪ ಇದರಿಂದ ತುಂಬ ಖುಷಿ ಆಯಿತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗ್ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾಯಿದೆ ಸರ್. ನೀವು ಅಜ್ಜಿ ಎತ್ತೋದು, ಅಣ್ಣವ್ರು ಅಲ್ಲಿ ಇದು ಮಾಡೋದು ಅಂತ ನೋಡಿದ್ರೆ ನನಗೆ ಹೆಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣನ ಇದು ಅನಿಸುತ್ತೆ ಸರ್. ನಿಜವಾಗ್ಲೂ ಇದು ಯಾರೂ ಅಟೆಂಪ್ಟ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರೂ ಅಟೆಂಪ್ಟ್ ಮಾಡಿಲ್ಲ ಸರ್. ನಿಜವಾಗ್ಲೂ ನಮಗೆ ನೀವು ಆ ಕ್ಲೈಮ್ಯಾಕ್ಸಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರೂ ಮಾಡಲ್ಲ ಅನಿಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಸರ್. ನಿಮ್ಮ ಮೂವರನ್ನು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರಿಗೂ ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು ನಮ್ಮ ಶಿವಣ್ಣ, ನೀವು ಇಷ್ಟು ಇದ್ದಿದ್ರೂ ನಮಗೆ ನಮ್ಮ ಪಿಕ್ಚರಲ್ಲಿ ನಿಮ್ಮ ಬ್ಯಾನರ್ ಪಿಕ್ಚರು, ನಿಮ್ಮ ಸ್ವಂತ ಪಿಕ್ಚರ್ ಥರ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ನೀವು ಅಷ್ಟೇ ಒಂದು ದಿನಾನೂ ಸರ್, ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್, ನಮ್ಮ ರಾಜು ಸರ್, ಎಲ್ಲದರಲ್ಲೂ ನನಗೆ ಭಾಗಿಯಾಗಿದ್ದಾರೆ ಸರ್.
ಎಲ್ಲ ಒಂದು ಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮಗೂ ನಾನು ಚಿರುಣಿ ಆಗಿರ್ತೀನಿ ಸರ್. ಮತ್ತು ಇನ್ನು 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟ್ರಿಗೆ ಏನಕ್ಕೆ ಆ ತಲೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟು. ಇದು ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ಮದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ಇವಾಗ ನಾವು ಇದನ್ನು ಎತ್ತಿಡಿಬೇಕು. ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ, ಆ ಡೈರೆಕ್ಷನ್ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರು ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು. ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಹಾಲಿವುಡ್ಡು ಬಾಲಿವುಡ್ಡಲ್ಲಿ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ಗೆ ಬಂದಂಗೆ ಕಾಣುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ಅವ್ರಿಗೊಂದು ಸಲ್ಯೂಟ್ ಇಲ್ಲ. ಯಾಕಂದರೆ ನಾನು ಬೆಳಗ್ಗೆ ಯಾಕಂದರೆ ನೋಡಿದ್ದು ಏನೇನೋ ಮಾತಾಡಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಮತ್ತು ನಮ್ಮ ಸತ್ಯ ಹೆಗ್ಡೆ ಸರ್, ಸತ್ಯ ಹೆಗ್ಡೆ ಸರ್, ಈ ಕಡೆ ನೋಡಿ ಸರ್ ಸೂಪರ್ ಸರ್. ನಿಮ್ಮದು ಫೋಟೋಗ್ರಫಿ ಆಗಲಿ, ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್. ಇನ್ನೂ ಮಾತಾಡಬೇಕು ಅಂತ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಸರ್. ನಮ್ದು ಇನ್ನೂ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನು ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ, ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿದ್ದಾರೆ. ಇನ್ನು ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಹಾಕಿದ್ದಂತೆ ನಮ್ಮ ಫ್ಲೈಟ್ ಮಿಸ್ ಆಯಿತು ಅವರಿಂದ, ನಮ್ಮ ಯಶ್ ಗೌಡೆಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ ಸಿ ಜಿ ಆ ಥರ ಇದೆ, ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್. ಸಿ ಜಿ ಅಂದರೆ ಏನೋ ಮಾಡ್ತಾರೆ ಬಿಡು, ಮಾತಾಡ್ಬೇಕು, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಗೊತ್ತಾಯ್ತು. ಓ, ಸಿ ಜಿಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಯಾಕಂದರೆ ಸಿ ಜಿ ಎಲ್ಲ ಮಾಡ್ತಾರೆ. ನನಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರಲಿ ಅಂತ. ಅದಕ್ಕೆ ನಿನಗೂ ಥ್ಯಾಂಕ್ಸ್ ಯಶ್. ಯಾಕೆಂದರೆ ನಾವು ಏನೇ ಮಾತಾಡಿರಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿನ್ನ ಕೆಲಸ ಏನು, ನಿಮ್ಮ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇಡಮ್ ಥ್ಯಾಂಕ್ಸ್. ನಿಮ್ಮ ಪಕ್ಕದಲ್ಲಿರೋ ಥ್ಯಾಂಕ್ಸ್ ಮ್ಯಾಮ್. ಹೆಸರು ಗೊತ್ತಿಲ್ಲ, ಇಂಗ್ಲೀಷ್ ಹೆಸರು ನೀವಾನ? ಓಕೆ ಗೊತ್ತಿಲ್ಲ ಮೇಡಮ್, ಬಾಯಿ ತಿರುಗಲ್ಲ. ಇನ್ನು ನಮ್ಮ ರವಿಶಂಕರ್ ಅವರಿದ್ದಾರೆ, ನಮ್ಮ ಮ್ಯಾನೇಜರು. ಎಲ್ಲಿದ್ದಾರೆ ರವಿಶಂಕರ್ ಅವರೇ ಅಂತ? ಏನಿಲ್ಲ, ಮಾತ್ರೆನೂ ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ. ಟೆನ್ಷನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮನಸ್ಸಲ್ಲಿ ಏನೂ ಇರಲ್ಲ ಪಾಪ. ಆ ಥರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಕ್ಷಮೆ ಇರಲಿ. ಯಾಕಂದರೆ ನಾವು ಎಲ್ಲ ಮಾತಾಡಿರೋದು ಪಿಕ್ಚರ್ಗೋಸ್ಕರ ಅಷ್ಟೇ, ಯಾರು ಪರ್ಸ್ನಲ್ಲು ಅಲ್ಲ. ಇವನ ಮಂಜು ಆಗಲಿ ಸುರೇಶ್, ಸ್ವಲ್ಪ ನಾವು ಬೈತಾ ಇರ್ತೀವಿ ಏನು ಸ್ವಲ್ಪ ಇದು ಅಂತ, ಬರೀ ಪಿಕ್ಚರ್ಗೋಸ್ಕರ ನಾವು ಮಾತಾಡಿರ್ತೀವಿ ಹೊರತು ಯಾರೂ ತಪ್ಪು ತಿಳ್ಕೊಬೇಡಿ. ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಕೆಲಸ ಮಾಡಿದ್ದೀರಾ. ಎಲ್ಲ ನಮ್ಮದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವೇನು ಕಷ್ಟಪಟ್ಟಿದ್ದೋ. ಇವತ್ತು ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ? ನಾನು ತಮಾಷೆ ಮಾಡಿದೆ. ಸ್ಕ್ರೀನ್ ಮೇಲೆ ಇವತ್ತು ನೋಡಿದ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಏನಂತ. ಇನ್ನು ನಮ್ಮ ಟೆಕ್ನಿಷಿಯನ್ ಯಾರ್ಯಾರಿದ್ದಾರೆ, ಯಾರಾದರೂ ಮರ್ತಿದ್ರೆ ಕ್ಷಮೆ ಇರಲಿ. ಇನ್ನು ಯಾರಿದ್ದಾರೋ ಬಿಡ್ತೀವಿ ಸರ್ ನಾವು. ಅಕಸ್ಮಾತ್ ಅವ್ರು ತಿಳ್ಕೋದು 3 ವರ್ಷದಿಂದ ಜರ್ನಿ ಇದ್ದು ನಮ್ಮವ್ರು ಯಾರ್ಯಾರಿದ್ದಾರೆ ಈಗ? ಕೋಆರ್ಡಿನೇಟರ್ ಮುರಳಿ ಅವ್ರಿಗೆ, ಮೇಕಪ್ ಉಮೇಶ್ ಅವ್ರಿಗೆ, ಕಾಸ್ಟ್ಯೂಮ್ ಪುಟ್ಟರಾಜ್ ಅವ್ರಿಗೆ, ನಮ್ಮ ಫೈಟ್ ಮಾಸ್ಟ್ರು ರವಿ ಅವ್ರಿಗೆ, ಇನ್ನೊಬ್ರು ಇದ್ದಾರೆ ಯಾರಪ್ಪ, ಚೇತನ್ ಡಿಸೋಜಾ, ಜಾನಿ ಮಾಸ್ಟ್ರು ಇವಾಗ ಇಲ್ಲ ಅವರು ಪಾಪ. ಇವಾಗ ಯಾರ್ಯಾರು ಮಾಡಿದಾರ ನಾನು ಮರ್ತಿದ್ರೆ ಕ್ಷಮೆ ಇರಲಿ. ಯಾಕೆಂದರೆ ನಾನು ಬೆಳಗ್ಗೆ ಆ ಫಿಲಮ್ ನೋಡಿದ ಆ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಬರ್ಬೇಕು, ಸ್ಲಿಪ್ಪಲ್ಲಿ ಹೇಳ್ಬೇಕು ಅಂತಿದ್ದೆ, ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. 45ಗೆ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸು. ಮತ್ತು PRO ವೆಂಕಟೇಶಣ್ಣ, PRO DI ಸಂತೋಷ್ ಪಾತಾಜಿ, ಪ್ರಕಾಶು. ಇಲ್ಲ, ಅವ್ರ ಬಗ್ಗೆ ಮಾತಾಡಬೇಕು ನೋಡಿ, ಹಿಂಗೆ ಮರ್ತೋಗ್ಬಿಡ್ತೀವಿ. ಹೆಂಗೆ ಬರೆದಿದ್ದಾರೆ ಅಂದರೆ ಡೈಲಾಗು ನಾನು ಫಸ್ಟೇ ಹೇಳಿದ್ದೀನಿ. ನಮ್ಮ 45ಯಲ್ಲಿ ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಂಗೆ. ರಾಜ್ಕುಮಾರ್ ಸರ್ ಪಿಕ್ಚರ್ ನಾವು ಹೆಂಗೆ ನೋಡ್ತಾ ಇದೀವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣುತ್ತೆ, ಹಂಗೆ ಸೇಮ್ ಡಿಟೋ. ನಾನು ಹೇಳ್ತಾ ಇರೋದು ನಿಜವಲ್ಲ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಮಾತಾಡಿರೋ ಮಾತುಗಳಾಗಲಿ, ಸಂಭಾಷಣೆ ಆಗಲಿ, ಏನೇ ಆಗಲಿ, ಶಿವಣ್ಣ ಮಾತಾಡ್ತಾ ಇದ್ದರೆ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಂಗಿರುತ್ತೆ. ಇವಾಗ ನಮ್ಮ ಪಿಕ್ಚರಲ್ಲಿ ಅವ್ರಿಗೆ ಥ್ಯಾಂಕ್ಸ್. ಅವರು ಅನಿಲ್ ಕುಮಾರ್ಗೆ ಅವ್ರಿಗೆ. ಇಷ್ಟು ನಮ್ಮ 45 ಟೀಮು. ಇನ್ನು ನಮ್ಮ ಬಿಸ್ನೆಸ್ಗೋಸ್ಕರ ಬರ್ತೀನಿ. ಇನ್ನು ಡಿಸ್ಟ್ರಿಬ್ಯೂಟ್ರು ನಮ್ಮ ಪಿಕ್ಚರ್ 45ದು ಫಸ್ಟ್ ಟೈಮು ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ನಾನು ಪಿಕ್ಚರ್ ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳಿದ್ದು ನಾನೇ. ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ. ಫಸ್ಟ್ ನಾನು ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಮೈತ್ರಿ ಅವ್ರಿಗೆ ತೋರಿಸ್ದೆ. ನಾನು ನವೀನ್ ಅವ್ರಿಗೆ ಅವರೆಲ್ಲ ಬಂದು ರಾತ್ರಿ 2 ಗಂಟೆಗೆ ಟೈಮ್ ಕೊಟ್ಟರು.
ಪರವಾಗಿಲ್ವಾ ಅಂತ ಹೇಳಿದ್ರು. 2 ಗಂಟೆಗೆ ಬಂದು ನಮ್ಮ ಪಿಕ್ಚರ್ ನೋಡಿದ್ರು. 4 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾರು ಈ ಐಡಿಯಾ ಕೊಟ್ಟಿದ್ದು ಅಂತ ನನ್ನನ್ನು ಕೇಳಿದ್ರು ಅವರು. ಇಲ್ಲಣ್ಣ ಇದು ನಮ್ಮದು ಡೈರೆಕ್ಟ್ರ್ ಐಡಿಯಾ ಇದು. ಅವ್ರ ಐಡಿಯಾದ ಯಾರಪ್ಪ ಡೈರೆಕ್ಟ್ರು, ಎಷ್ಟು ಪಿಕ್ಚರ್ ಮಾಡಿದ್ರು ಅಂದರು. ಇದಣ್ಣ ಫಸ್ಟ್ ಪಿಕ್ಚರ್ ಅಂದರು. ಇಷ್ಟೊಂದು ಚೆನ್ನಾಗಿ ಮಾಡಿದಾರ, ಈ ಕ್ಲೈಮ್ಯಾಕ್ಸ್ ಐಡಿಯಾ ಹೆಂಗೆ ಬಂತು ಅಂತ ಕೇಳಿದ್ರು ಅವರು. ಯಾರು ನಮ್ಮ ನವೀನ್ ಸರ್ ಮೈತ್ರಿ ಅವರು. ಆವಾಗ ಹೇಳಿದ್ರು ಅಂತಂದ, ಅಣ್ಣ ನಿಮಗೆ ಡಿಸ್ಟ್ರಿಬ್ಯೂಟ್ ಕೊಡಬೇಕು ಅಂತ. ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ನಮ್ಮ ಬ್ಯಾನರ್ದು ನಿಮ್ಮ ಲೋಗೋ ಎಲ್ಲಿ ಬೇಕೋ ಹಾಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಅವ್ರು ಹೇಳಿದ್ದು ನನಗೆ, ಅಗ್ರಿಮೆಂಟಲ್ಲಿ ಹಾಕೋಣ, ಇಲ್ಲ ಇಲ್ಲ ನೀನು ಲೋಗೋ ಹಾಕು ಅಂತ ಹೇಳಿದ್ರು. ಆಮೇಲೆ ತಮಿಳ್ನಾಡು AGSಗೆ ಹೋಗಿ ತೋರಿಸ್ತೀವಿ, ಅವರು ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ದಿಲ್ಕರ್ ಅವ್ರು ತೋರಿಸ್ತೀವಿ, 3 ಜನಕ್ಕೂ ತೋರಿಸಿ ಅವ್ರಂತ ಎಲ್ಲರೂ ನಾವು ಮಾಡ್ತೀವಿ ಅಂದರು. ಅಂದರೆ ಒಂದೇ ಪಿಕ್ಚರ್ ನೋಡ್ಬಿಟ್ಟು ನಾವು ಮಾಡ್ತೀವಿ ಅನ್ನೋದು ಫಸ್ಟು ಪಿಕ್ಚರ್ ಕಂಟೆಂಟ್ ಮೇಲೆ ತುಂಬ ಚೆನ್ನಾಗಿದೆ, ಇದು ಒಂಥರ ಹೊಸ್ದಾಗಿದೆ ಕಂಟೆಂಟು ಅಂತ ಹೇಳಿದ್ರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ KVN ಸುಪ್ರೀತ್ ಅವ್ರು ಕೊಟ್ಟಿದ್ವಿ ಕರ್ನಾಟಕದಲ್ಲಿ. ಇನ್ನು ಮತ್ತು ಸೌತಲ್ಲಿ ಬಂದು ನಾರ್ತಲ್ಲಿ ಬಂದ್ಬಿಟ್ಟು ಜಿಯೋ ಅವ್ರು ಮಾಡ್ತಾಯಿದ್ದಾರೆ, ಫುಲ್ಲು ಡಿಸ್ಟ್ರಿಬ್ಯೂಟ್ ಜಿಯೋ ಅವ್ರು ಮಾಡ್ತಾಯಿದ್ದಾರೆ, ಓವರ್ಸೀಸು ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ OTT ಸ್ಯಾಟಲೈಟ್ ಎಲ್ಲರಿಗೂ ಜಿಯೋ ಕೊಟ್ಟಿದ್ದೀವಿ. ನಮಗೆ ಫಸ್ಟ್ ಅವ್ರ ಕಂಟೆಂಟ್ ನೋಡಿ ಜಿಯೋ ಅವ್ರು ನಮ್ಮ ಪಿಕ್ಚರೇ ಬೀಳಲಿಲ್ಲ, ನಮಗೇ ಬೇಕು ಅಂದರು. ಆದರೂ ನಾನು ಸೈನ್ ಮಾಡಿದ್ದು ಒಂದು 20 ದಿವಸ ಮುಂಚೆನೇ. ನಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು, ರಿಲೀಸ್ ಮಾಡೇ ಮಾರೋಣ ಬಿಡು ಅಂದ್ಕೊಂಡಿದ್ದೆ ನಾನು. ಆಮೇಲೆ ಎಲ್ಲರ ಜೊತೆ ಕೆಲವ್ರು ಹೇಳಿದ್ರು, ಇಲ್ಲ ಕೊಟ್ಬಿಡು ಅಂದರು. ಮೊನ್ನೆ ಸೈನ್ ಮಾಡಿದೆ. ಇಲ್ಲಿ ಬಂದು ಫಸ್ಟ್ ಟ್ಯಾಂಕ್ಸ್ ಶಿವಣ್ಣ, ಗೀತಕ್ಕ, ತುಂಬ ಟ್ಯಾಂಕ್ಸ್ ಅಕ್ಕ, ನಮ್ಮ ಪಿಕ್ಚರ್ಗೆ ನೀವು ಸಪೋರ್ಟ್ ಮಾಡಿದಾಗ. ಶಿವಣ್ಣ ಸರ್, ಉಪ್ಪಿ ಸರ್, ನಿಜವಾಗ್ಲೂ ನಿಮ್ಗೆ ಟ್ಯಾಂಕ್ಸು ಸರ್. ಬಟ್ ನಿಜವಾಗ್ಲೂ ಆ ದೇವ್ರು ನಿಮ್ಗೆ ಅದೇ ಶಕ್ತಿ ಕೊಡಬೇಕು ಸರ್, ಜೀಪತ್ತೆ ಶಕ್ತಿ ಸರ್, ನಿಜವಾಗ್ಲೂ ಸರ್. ಸರ್ ನೀವು ಸರ್, ನಿಮಗೆ ಸರ್ ರನ್ನಿಂಗ್ ಹೋಗೋ ಕೆಲಸನೇ ಇಲ್ಲ ಸರ್, ರನ್ನಿಂಗ್ ಮಾಡ್ತಾನೆ ಇದ್ದೀರಾ, ತುಂಬ ಟ್ಯಾಂಕ್ಸ್. ಮತ್ತು ಆರ್ಟ್ ಡೈರೆಕ್ಟ್ರು ಮೋಹನ್ ಪಂಡಿತ್ತು, ನಾರಾಯಣ್ ರೆಡ್ಡಿ ಅವರು, ಹೈದರಾಬಾದ್ ನಾರಾಯಣ್ ರೆಡ್ಡಿ, ಫುಲ್ಲು ಕ್ಲೈಮ್ಯಾಕ್ಸು ನಾರಾಯಣ್ ರೆಡ್ಡಿ ಮಾಡಿದ್ದು. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ನಮ್ಮ ಚಿನ್ನಿ ಪ್ರಕಾಶ್ ಅವ್ರಿಗೂ ಒಂದು ಸಾಂಗು ನಮ್ಮ ಶಿವಣ್ಣ ಅವ್ರು ಸಾಂಗ್ ಮಾಡಿದ್ದಾರೆ, ಅದು ನೋಡಿ. ಅದು ಹೆಚ್ಚು ಕಮ್ಮಿ ನಾನು ಅದನ್ನು ಅರಿಶಿಣನೇ ಒಂದು 5 ಟನ್ ತಂದಿದ್ದೀವಿ, 5 ಟನ್ ಅರಿಶಿಣ. ಅದು ನೀವು ಪಿಕ್ಚರಲ್ಲಿ ನೋಡಿದಾಗ ಗೊತ್ತಾಗತ್ತೆ. ದಯವಿಟ್ಟು ತುಂಬ ಇಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ಮಾಡಿರೋದು. ನೀವು 25ನೇ ತಾರೀಕು ನೀವು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ. ಈ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇದು ನೋಡೋಂಥ ಪಿಕ್ಚರು, 80 ವರ್ಷದಿಂದ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರು. ದಯವಿಟ್ಟು ನೀವೆಲ್ಲರೂ ಪಿಕ್ಚರ್ಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ ನೋಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಹೈ ಬಡ್ಜೆಟ್ ಆಗಿ ಪಿಕ್ಚರ್ ಮಾಡಿದ್ದೀವಿ, ಯಾರೂ ಈ ಥರ ಸಬ್ಜೆಕ್ಟ್ ಮಾಡಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಇದು ಯಾರು ಮುಟ್ಟಕ್ಕೂ ಆಗಲ್ಲ, ಭಯ ಬೀಳ್ತಾರೆ. ಆ ಭಯ ಯಾಕೆ ಬೀಳ್ತಾರೆ ಅಂದರೆ ನೀವು ಪಿಕ್ಚರಲ್ಲಿ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಸರ್ ಮರ್ತೋಗ್ಬಿಟ್ಟೆ ಸರ್, ಫಸ್ಟ್ ಹೇಳಿದೆ ನಿಜವಲ್ಲ ಸರ್, ಟೆನ್ಷನ್ ಸರ್. ಇಲ್ಲ ಸರ್, ಹಲ್ಲಾಲ್ ಚೆನ್ನಾಗಿ ಕೊಡ್ತಿದ್ದೀರಾ ಸರ್, ಚೆನ್ನಾಗಿ ಹೊಡೆದಿದ್ದೀರಿ ಸರ್. ನೀವು ಪಕ್ಕದಲ್ಲೇ ಕೂತ್ಕೊಂಡು ಏನು ಸರ್ ನಿಮ್ಮ ಫೈಟ್ಗೆ ಮ್ಯೂಸಿಕ್ ಕೊಡ್ತಿದ್ದಾರೆ ನಮ್ಮ ಅರ್ಜುನ್ ಸರ್ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಳಿದೆ ಸರ್, ಪಕ್ಕದಲ್ಲಿ ಕೂತ್ಕೊಂಡೇ ಹೇಳಿದೆ ಸರ್, ತುಂಬ ಚೆನ್ನಾಗಿದೆ ಅಂತ. ಇದಕ್ಕೆಲ್ಲ ಮೈನ್ ಪಿಲ್ಲರ್ ಅರ್ಜುನ್ ಸರ್ ಇಲ್ಲ, ಅವ್ರು ಇದ್ದಿದ್ರೆ ಪಾಪ ಇದು ಚೆನ್ನಾಗಿರ್ತಾ ಇತ್ತು. ಅವ್ರು ಬಿಟ್ಟು ಮಾಡ್ತಾ ಇದ್ವಿ ಸರ್. ನೀವೆಲ್ಲೇ ಇದ್ದರೂ ದೇವರು ಆಯಸ್ಸು ಆರೋಗ್ಯ ಇದೇ ಥರ ಇನ್ನೂ 4 ಪಿಕ್ಚರ್ ಮಾಡಬೇಕು ಅಂತ ಕೋರ್ಕೋತೀವಿ ಸರ್. ಅರ್ಜುನ್ ಸರ್ ಥ್ಯಾಂಕ್ ಯು. ನೀವು ಇದ್ದಿದ್ದಕ್ಕೆ ಈ ಪಿಕ್ಚರ್ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರಾಗಲಿ, ಇಲ್ಲ ಪ್ರೊಡ್ಯೂಸರು, ಆಲ್ಮೋಸ್ಟ್ ತುಂಬ ಪ್ರಮೋದಿಂದ ಹಿಡಿದು ಅರ್ಜುನ್ ಜನ್ಯ ಎಲ್ಲ ಇದರಲ್ಲೂ ಹೇಳ್ತಾ ಇರ್ತಾರೆ. ಆಮೇಲೆ ಹೆಗಡೆ ಅಂತೂ ನಾವು ತುಂಬ ವರ್ಷಗಳಿಂದ ಪರಿಚಯ. ಹೆಗಡೆ ಇನ್ನು ಏನು ಮಾತಾಡೋದು, ಐ ಥಿಂಕ್ ವಿಲ್ ಬಿಕಮ್ ವೆರಿ ಎಮೋಷ್ನಲ್. ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ, ವೆನ್ ಐ ವಾಸ್ ಇನ್ ದಟ್ ಪೀರಿಯಡ್. ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವ್ರು ಮೂರುವೆ, ಯಾರು ಏನು ಮಾಡ್ತಿದ್ವಿ ಅಂತಲ್ಲ, ಬಟ್ ಎಲ್ಲ ಎನಿ ಕಾಂಬಿನೇಷನ್, ನಂದು ರಾಜ್ ಬಿ ಶೆಟ್ಟಿ ಅವ್ರಿಗೆ, ನಂದು ಉಪೇಂದ್ರ ಅವ್ರದ್ದಾಗಲಿ, ನಂದು 3 ಜನದ್ದಾಗಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡೋದು, ನೋ, ವಿ ನೆವರ್ ಇಸ್ ಟು ಡೂ. ಅಂದರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ, ಓಪನ್ ಬುಕ್ ಆಗಿದ್ರೇ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ ಇನ್ನೊಬ್ಬರಿದು ಏನಿದೆ ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡಿದ್ರು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ನೆಟ್ ಮಾಡಿದರು. ಮೊದಲು ನಾನು ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ, ರಾಜ್ ಬಿ ಶೆಟ್ಟಿ ಬಂದರು, ಅದು ಇನ್ನೊಂದು ರೂಪ ತಗೊಳ್ತು.
ಅವ್ರು ಹೇಳ್ತಾರೆ ಇವಾಗ ಶಿವಣ್ಣ ನನ್ನ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಅವಾಗಲೇ ನೀವು ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೇ ನಮ್ಗೆ ಆ ಮನಿಗೆ, ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ, ಸಿಗ್ತಾರೆ ಚೆಲ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು. ಲಕ್ಷ್ಮಿನ ಸೇವ್ ಮಾಡಬೇಕು ಆ್ಯಕ್ಚುಲಾಗಿ. ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ, ಅವಾಗ ಏನಾಗುತ್ತೆ, ಅವರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ ಒಂದು ಟಿಕೆಟ್ ರೇಟ್ ಕೇಳಿದೆ ಯಾರು, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಬಂದೆ 2 ವಾರ ಹೋದ್ರೆ ಸಾಕು ಸರ್ ಅಷ್ಟೇ ಪಿಕ್ಚರ್. ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು, ಕಮ್ಮಿ ದುಡ್ಡು ಎಲ್ಲರೂ ಬಂದು ನೋಡಂಗಿರ್ಬೇಕು. ಅವಾಗ 100 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವ ನಾವು. ಯಾಕೆ? ಸಿನಿಮಾ ಒಂದೇ ತಾನೆ, ಅವಾಗ ಬಂದಿದ್ದ ಸಿನಿಮಾನು ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲಾಗಿ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದ, ಸುಲೋಜಿಬ್ಲಿ ಹೋಗ್ಬಾರ್ದ? ಹೋಗ್ಬೇಕು, ಓಡಿಸ್ಬಾರ್ದು ಅಷ್ಟೇ, ಹೋಗ್ಬೇಕು, ಓಡಿಸ್ಬಾರ್ದು. ನಾವು ವೆರಿ ಲಕ್ಕಿ, ನಾವು ಆ ಪೀರಿಯಡ್ ಇದ್ದು ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು ಅವಾಗ ಹೇಳ್ಕೊತೀವಿ ಹೆಂಗಿತ್ತು ಗುರು ಅವಾಗ, ಅದು ಇರಬೇಕು. ಇವಾಗ ನಾವು ಅದೇ ಮೂಡ ನಾವು ಆ್ಯಕ್ಟ್ ಮಾಡೋಕ್ಕೆ ಬರೋದು. ಸ್ವಲ್ಪ ಟೆಕ್ನಿಕಲಾಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದನ್ನ ಮರ್ತಿಲ್ಲ, ಹಳೇದನ್ನ ಮರಿಲೂಬಾರ್ದು. ವಿ ಶುಡ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾಸರನ್ನೇ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಒಬ್ಬ ಹೊಸ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಅದೊಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ, ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ. ಅದಾದಮೇಲೆ ಸತ್ಯ ಹೆಗಡೆ ಅವರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೋಡ್ ಥರ ಮಾಡ್ಕೊಂಡಿದ್ದಾರೆ. 3 ಜನ ಒಂದು ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಫಾಲೋ ಮಾಡಿದ್ದೀರ, ಭಾಳ ಕಷ್ಟ. ನಾನು ಯೂಶ್ವಲಿ ಬಂದಾಗ ಏನಪ್ಪ ಲೇಟ್ ಆಗುತ್ತೆ, ನಾನು ಅದು ಸೆಟ್ಗೆ ಹೋಗ್ತೇನೆ, ರೆಡಿ ಆದಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಸರಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು. ಸತ್ಯ ರಿಯಲಿ ವೆರಿ ವೆರಿ ಗುಡ್ ವರ್ಕ್ ಆ್ಯಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ, ಅರ್ಜುನ್ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ, ಫಸ್ಟ್ ಕತೆ ಹೇಳಿದೆ ನನಗೇನೆ, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಥ್ಯಾಂಕ್ಸ್ ಅಂದರೆ ಫಸ್ಟ್ ಎಂತ ಅಣ್ಣ ನೀವು ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದವು, ಒಂದು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಬಟ್ 100% ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ. ಎಲ್ರಿಗೂ ಆ ಪಿಕ್ಚರ್ನ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್, ವಾಟ್ ಈಸ್ ಲೈಫ್, ವ್ಯಾಲ್ಯೂ. ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡಬೇಕು ಲೈಫ್ ಅಂತ, ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 on 25th. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಶಮೀರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತೀಯಲ್ಲಮ್ಮ ಅಂತ. ನಿಜವಾಗ್ಲೂ ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ಸ್ ಎವ್ರಿಬಡಿ. ಗೀತಾ ಥ್ಯಾಂಕ್ ಯು, ನೀವು ಥ್ಯಾಂಕ್ ಯು, ಆಲ್ ಪ್ರಶಾಂತ್, ಶ್ರೇಯಾ ಇದ್ದಾರೆ, ಐ ಥಿಂಕ್ ನಂದಿನಿ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಫಾರ್ ಆಲ್ ದ ಟೈಮ್. ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ಲಿ. ಆಮೇಲೆ ಗ್ರಾಫಿಕ್ನವರು, ವಿಷುವಲ್ ಎಫೆಕ್ಟ್ನವರು ಗೊತ್ತು ಪಾಪ ಎಷ್ಟು ಸರಿ ತಲೆತಿದ್ದೀನಿ. ಫೋನ್ ಮಾಡಿ ಅರ್ಜುನ್ಗೆ ಹೇಳ್ತೀವಿ ಯಾಕೆ ಇನ್ನೂ ಲೇಟ್ ಆಯ್ತು, ಬಟ್ ಅವರು ಇಲ್ಲ, ಅದು ಕರೆಕ್ಟ್ ಆಗೋವರೆಗೂ ಮಾಡಲ್ಲ. ನಮ್ಗೇನು ಗೊತ್ತಾ ಭಯ, ಪಾಪ ಅಷ್ಟೊಂದು ಹಣ ಹಾಕಿದ್ದಾರೆ, ಯಾತಿಗೆ ಇಷ್ಟೊಂದು ಇದು ಮಾಡಬೇಕಾ, ಪ್ರೆಷರ್ ಆಗುತ್ತಲ್ಲ. ಬಟ್ ಅವರ ಪ್ರೆಷರ್ನ ಪ್ಲೆಷರ್ ಥರ ತಗೊಂಡ್ರು ಅವರು. ಸೊ 25 ಬಹುತೇಕ ಎಲ್ಲರಿಗೂ ಒಂದು ಪ್ಲೆಷರ್ ಕೊಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ, ಅವಳಿಗೆ ರಾಜ್ ಬಿ ಶೆಟ್ಟರ್ ಮಾತಾದ್ಮೇಲೆ ನಮ್ಮನ್ನು ಕರಿಬಾರ್ದು ಇನ್ಮೇಲೆ, ಅವ್ರನ್ನ ಲಾಸ್ಟಲ್ಲಿ ಕರೀರಿ ನಿಜವಾಗ್ಲು. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದಾಗಿ ಒಳ್ಳೆ ಒಂದು ನಾವೆಲ್ ಥರ ಮಾತಾಡ್ತೀರಾ ನೀವು. ನಾವು ಅದೇ ತುಂಬ ಎಲ್ಲ ಇಂಟರ್ವ್ಯೂ ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೊತಿದ್ರಿ ನಾವೇನೋ ತಮಾಷೆ ಮಾಡ್ತಿದ್ದೀವಿ ಅಂತ. ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು. ತುಂಬ ಇದೆ ಮಾತಾಡೋಕ್ಕೆ, ಎಷ್ಟು ಮಾತಾಡಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ಗುರುವೇ, ನಿಜವಾಗ್ಲು ಅಲ್ಲ, ನಿಜವಾಗ್ಲು ನೀವು ಗಾಳಿಪಟದಲ್ಲೂ ಇದೇ ಥರ ಮಾತಾಡಿ, ಅವತ್ತು ಇದೇ ಹೇಳಿದ್ದೆ ನಾನು. ನೀವು ಎಷ್ಟು ಇನ್ನೋಸೆಂಟಾಗಿ, ಎಷ್ಟು ಸ್ಪಷ್ಟವಾಗಿ, ಕರೆಕ್ಟಾಗಿ ಹೇಳ್ತಾರೆ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದರೆ ನೀವು
ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂಥ ಪ್ರೊಡ್ಯೂಸರ್ ಬರೋದು. ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲು ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್ ಈ ಥರ ಬಡ್ಜೆಟು ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದರೂ ಕೂಡ ಅದನ್ನು ಮೀರಿ ಪಿಕ್ಚರ್ ಮಾಡಿದ್ದೀರಾ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದ ಅಣ್ಣ ಅವರು. ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ಥರ ಇನ್ನೂ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕೋ ಭಾಗ್ಯ ಆ ದೇವ್ರು ಕೊಡ್ತಾನೆ ಗುರು ನಿಮಗೆ. ನಿಜವಾಳು ಅದ್ಭುತ. ನಿಜವಾಳು ಪ್ರೊಡ್ಯೂಸರ್ ಆಗಿ ನೀವು ಏನೋ ನನಗೆ ಹೇಳಿದ್ರಿ ಕಾರ್ ಎತ್ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ಬಿಟ್ಟಿದ್ದೀರಲ್ಲ ಗುರು. ನಾನು ಕಾರ್ ಎತ್ತೋದು ಏನು ದೊಡ್ಡ ವಿಷಯ. ಆಮೇಲೆ ಇನ್ನೂ ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತದೆ. ರಾಜ್ಬಿ ಶೆಟ್ರ್ ಥರ ಓಡ್ತಾನೆ ಇರುತ್ತೆ, ಮ್ಯಾರಥಾನ್ ಥರ. ತುಂಬ ಅದ್ಭುತ ಗುರುವೇ. ನಮ್ಮ ಗುರುವೇ ಸತ್ಯ ಅವರು, ನಿಮ್ಮನ್ನು ಫಸ್ಟ್ ಹೇಳಿದೆ 3 ಜನ ಸ್ಟಾರ್ಗಳು ಅಂತ. ಅವತ್ತು ನೀವಿರಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಮಾಡಿದಾರೆ ಅಂದರೆ ಎಲ್ಲ ನೋಡಿ. ಅವ್ರು ಪ್ರತಿನಿತ್ಯ ಮಾತಾಡಿದ್ರೆ ಇವ್ರ ಕರೆ ಸಿನಿಮಾ ತೋರಿಸ್ಯಾರ ಅವ್ರಿಗೆ. ಬನ್ರಿ ಫಸ್ಟ್ ಸಿನಿಮಾ ನೋಡಿ. ಇಲ್ಲ ಸರ್ ಮಾಡಿ ಸರ್ ಅಂತ. ಸೂಪರು. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ನು, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಗುರುವೆ. ಒಳ್ಳೆಯದಾಗಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು, ಇವ್ರು ಪಿಕ್ಚರ್ ಮಾಡ್ರು, ಅವ್ರಿಂದ ಇದಾಯಿತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಕೊಂಡು ಹೆಂಗೆ ಗೊತ್ತಿದ್ದೀರೋ ಮಗು ಥರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇಯ್ನ್ ಕಾರಣ ನೀವು ಗುರುವೆ. ಇದು ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಜೊತೆಲೇ ಇದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕದ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ಅಂತ. ದೇವರೇ ಮಾಡಿಸಿರೋದು ಗುರುವೆ. ನಿಜವಾಗ್ಲು ಆ 15-20 ನಿಮಿಷ ನಾನು ಐ ಕ್ಯಾನ್ ಇಮ್ಯಾಜಿನ್. ಅದು ಬೇಡ ಇವಾಗ ಹೇಳೋದು ಬೇಡ, ಅದನ್ನ ಇಮ್ಯಾಜಿನ್ ನೋಡಲಿ ಅದನ್ನು. ತುಂಬ ಅದ್ಭುತ ನಿಜವಾಗ್ಲು. ಯಾಕಂದರೆ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗಲೇ ಅವರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು, ಏನು ಅವ್ರು ಯಾರು, ನಾನು ಏನೇನೋ ಇಲ್ಲಿಯಾಗ ಏನು ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು. ಏನೋ ಅಂತ ಕೇಳಿದ್ರು ಕೂಡ ಸರಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ, ಬಾಮ್ಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ. ನೀವಿಲ್ದೇ ಇದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗಲೂ ಹೇಳ್ತಿರ್ತೀರ ಉಪೇಂದ್ರ ಓಮ್ ಮಾಡು ಉಪೇಂದ್ರ. ನಿಮ್ಮ ದೊಡ್ಡ ಗುಣ ಅದು ನೀವು ಸಂಸ್ಥೆ, ಅಣ್ಣ ಅವರು, ಅಕ್ಕ ಅವರು, ವರದಣ್ಣ, ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯಿತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ. ಆ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು. ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನು ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬ ಸಿನಿಮಾ ಬರಲಿ. ಸೂಪರ್ ಹಿಟ್ ಆದಮೇಲೆ ಎಲ್ಲ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ. ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಯಾಕಂದ್ರೆ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ದು ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ. ಇವತ್ತು ನಿಮಗೆ ಸೌತಿಯರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರನ್ನ ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿ ಯಾಕೆ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ. ಚೆಲುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ. ಅದನ್ನ ನಾಳೆ ಜನ ಹೇಳ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರು. ನಮಸ್ಕಾರ ಎಲ್ರಿಗೂ ಕೂಡ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಒಂದೇ, ಏನಂತ ಹೇಳಿದ್ರೆ ನಮ್ಮ ಟ್ರೈಲರ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೈಲರ್ ಮಾಡಬೇಕಾಗತ್ತೆ, ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗತ್ತೆ. ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ, ಅವ್ರಿಗೆ ಅರ್ಥ ಆಗದೆ ಇದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂಥ ಯೋಚನೆಗಳೆಲ್ಲ ನಾವು ಯಾವತ್ತೂ ಕಟ್ ಮಾಡ್ತೀವಿ. ಆದರೆ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ತುಂಬಾ ನಂಬಿದ್ರು, ಕನ್ನಡದ ಪ್ರೇಕ್ಷಕರನ್ನ, ಜೊತೆಗೆ ಕನ್ನಡದ ಮಾಧ್ಯಮವನ್ನ. ಸೊ ನೀವಿವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು, ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದ್ರೆ ನೀವು ತುಂಬಾ ಬುದ್ಧಿವಂತರಿದ್ದೀರಾ. ಅಂಡ್ ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದ್ದೀರಾ. ಆ ಕೈ ಹಿಡಿದು ನಡೆಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಯಾವತ್ತೂ ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು, ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು, ಹೊರಗಡೆಯಿಂದ ಮಾಡ್ಬೇಕು. ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ದು ಅನ್ನೋ ಥರ ಅನ್ಸ್ಬೇಕು. ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ
ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ. ಅದು ಯಾವ ಕನ್ನಡ ಸಿನಿಮಾ ಆದ್ರೂ ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನ್ ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಇಬ್ರು ತುಂಬಾ ದೊಡ್ಡ ಕಾರಣ. ನಾನು ಯಾವತ್ತು ಅವರಿಬ್ಬರನ್ನೇ ಯಾವತ್ತು ಹೇಳೋದು. ಒಂದು, ಇದರ ನಿರ್ದೇಶಕರಾದಂತ ಅರ್ಜುನ್ ಜನ್ಯ ಅವರು, ಅವರ ಕನಸು ಅಂದ್ರೆ ಒಂದು ಕ್ಷಣ ಕೂಡ ಅದ್ರಲ್ಲಿ ಡೌಟ್ ಬಂದಿಲ್ಲ ಯಾವತ್ತು ಅವರಿಗೆ ಇದನ್ನ ಮಾಡ್ಬೇಕಾ, ಅಂದ್ರೆ ಇದನ್ನ ಮಾಡಿದ್ರೆ ಹೇಗೆ, ಇದು ಇಡೀ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಶೈಲಿ. ಬಟ್ ಅವರ ಆ 3 ವರ್ಷದ, ಅಂದ್ರೆ ನಾನು ಯಾವತ್ತೂ ಅವ್ರು ಮಲಗಿದ್ದೆ ನೋಡಿಲ್ಲ ಅಣ್ಣ. ನಾನು ಕೇಳ್ತಿದ್ದೆ ಎಷ್ಟು ಗಂಟೆ ಮಲಗ್ತೀರ ಅಂದ್ರೆ 2 ಗಂಟೆ 1.5 ಗಂಟೆ ಅಷ್ಟೇ ನಿದ್ದೆ ಅವರಿಗೆ. ಅದೆಲ್ಲ ಆದ್ರೂ ಕೂಡ ಇವತ್ತು ಆ ಸಿನಿಮಾ ಏನ್ ಆಗಿದೆ ಅದಕ್ಕೆ ಕಾರಣ ಅವರು. ಅಂಡ್ ಇವತ್ತು ಕೂಡ ಆ ಸಿನಿಮಾಗ ಅವ್ರು ದುಡಿತಿದ್ದಾರೆ ಅನ್ನೋದು, ಅವರಿಗೆ ಲೈಮ್ ಲೈಟ್ ಬೇಡ, ಅವ್ರಿಗೆ ಬೇಕಾಗಿರೋದು ದುಡಿತ ಅಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ. ಹಾಗಾಗಿ ಅವರಿಗೆ ಟ್ರೈಲರ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು, ನಮ್ಮ ಅಣ್ಣ ಯಜಮಾನ್ರೆ ಅಂತ ಕರಿತೀನಿ ಅವ್ರನ್ನ ಫೋನ್ ಮಾಡಿದಾಗೆಲ್ಲ, ರಮೇಶ್ ರೆಡ್ಡಿ ಅವರು. ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು 1:3 ಆಗಿದೆ ಅಂತ. ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರ ಒಳ್ಳೇದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ. ಬೇಕಾ ಅಣ್ಣ ನೋಡ್ಕೊಳ್ಳಿ, ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಇದೆ, ತಪ್ಪಲ್ಲ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅದು ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನ್ಸಲ್ಲಿ ನೋಡಿದನೋ, ನನ್ನ ನಿರ್ದೇಶಕ ಹೇಗೆ ಮನ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡ್ದಂತಹ ವ್ಯಕ್ತಿ. ಅಣ್ಣ ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಹೂಡಿಕೆದಾರ ಅಲ್ಲ, ಇನ್ವೆಸ್ಟರ್ ಅಲ್ಲ, ನೀವು ನಿರ್ಮಾತ. ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ. ಥ್ಯಾಂಕ್ ಯು ಇಷ್ಟು ದುಡ್ದಿದ್ದಕ್ಕೆ, ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ನಿಂತ್ಕೊಬಿಡಿ ಅಣ್ಣ. ಅಂಡ್ ಅದರ ಜೊತೆಗೆ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು. ಯಾಕೆಂದ್ರೆ ಪ್ರತಿ ಸತಿ ಕೂಡ ನಮಗವ್ರ ಶಿವಣ್ಣ, ಆದ್ರೆ ಅವರಿಗೆ ಗೀತಕ್ಕನಿಗೆ ಹಾಗಲ್ಲ, ಅವರಿಗೆ ಅವ್ರ ಪತಿ. ಆದ್ರೆ ಅವರ ಆರೋಗ್ಯ ಏರ್ಪೇರಾದ್ರೂ ಕೂಡ ಅವ್ರು ಹೇಳ್ಬೋದಾ ಏನೋ ನಾನು ಮಾಡ್ತೀನಿ, ಯಾಕಂದ್ರೆ ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನ್ ಇಂದ, ಅವರ ತಂದೆ ಹೇಳ್ಕೊಟ್ಟಂತ ಪಾಠ. ಬಟ್ ಏನೇ ಆದ್ರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು, ಅವರ ಮಗಳು ಕೂಡ. ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು, ಅದಕ್ಕಿವತ್ತು ಎಷ್ಟೇ ಜನ ಹೇಳಿದ್ರು. ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬೇಕು, ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡ್ಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಅಂಡ್ ಹಾಗೆ ಮಾತಾಡಿದ್ರೇನೆ ಅದು ಚಂದ. ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ, ಅವ್ರ ಆಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನ್ ಚೂಸ್ ಮಾಡಿದ್ರು, ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ. ಶಿವಣ್ಣ, ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಏನಾದ್ರು 30 ದಿವಸ ಆದ್ರೆ ಅದಿನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಣ್ಣ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೊಗಳ್ತಾ ಇಲ್ಲ. ಯಾಕಂದ್ರೆ ನೀವೊಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದ್ರೆ, ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ, ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ. ಯಾಕಂದ್ರೆ ಇವತ್ತಿಗೂ ಕೂಡ, ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳೋದು ಒಂದೇ ವಿಚಾರ, ಹೊಸದೇನಾದ್ರೂ ಮಾಡ್ಬೇಕು ಅಂತ. ಅವ್ರು ಮಾಡದಿರೋ ಹೊಸದೇನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ. ಬಟ್ ಇವತ್ತಿಗೂ ಕೂಡ ಇಲ್ಲ ಗುರುವ, ಏನೋ ಸರಿ ಇಲ್ಲ, ನಾವ್ ಇನ್ನೂ ಹೊಸದ್ ಮಾಡ್ಬೇಕು ಅಂತ. ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ. ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ, ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ನಿಮ್ಮಿಂದ ಆಗಿದೆ, ನಮ್ಮಿಂದ ಅದ್ರ 1% ಆದ್ರೂ ಕೂಡ ನಾವು ಭಾಗ್ಯವಂತರು. ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದಿರ ಅಂಡ್ ಇವತ್ತು ಮಾಡ್ತಾ ಇದ್ದೀರಾ, ಮುಂದೇನು 1000 ಅಡಚಣೆಗಳಿರ್ಬೋದು, ಬಟ್ ನಿಮ್ಮಿಂದ ಅದಾಗುತ್ತೆ, ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಅಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು, ಹೋಗಳಲ್ಲ ನಿನ್ನ ಎಂತ ಹೌದು ಹೇಳ್ತೀನಿ. ಬಿರುಕು ತುಂಬಾ ಇದೆ, ಏನ್ ಮಾಡೋದು. ಸೊ ಅವ್ರ ಜೊತೆ ನನಗೆ ನಿಜವಾಗ್ಲೂ ದೊಡ್ಡ ಬಿರುಕಾಗೋದು ಯಾವತ್ತು ಕ್ರಿಕೆಟ್ ಆಡ್ಬೇಕಾದ್ರೆ. ಅದನ್ನಾದ್ರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಟೋರಿಗಳನ್ನ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬಟ್ ಯಾವತ್ತು ಮಗುನೇ ಅವರು ಅವರ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಅಂದ್ರೆ ನಾನು ತುಳುಲ್ ಹೇಳೋದು, ಹೊಗಳಿದ್ರೆ ಕನ್ನಡದಲ್ಲಿ ಅರ್ಥ ಆಗ್ಬಾರ್ದು ಅವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ. ಏನೇ ಹೊಗಳಿದ್ರು ಕೂಡ ಅದು ತಪ್ಪಾಗತ್ತೆ. ಯಾಕಂದ್ರೆ ನನ್ನ ಗೆಳೆಯ ಅವರು ಹೊಗಳಿದ ತಕ್ಷಣ ದೂರ ಆಗ್ಬಿಡ್ತಾರೆ. ಸೊ ಯಾವ ತರ ಇದೀವಿ, ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ. ಸೊ ತೋರ್ಸೋಣ ಒಂದ್ಸಲ. ಅಂಡ್ ಸತ್ಯ ಹೆಗಡೆ ಅವರು ಸರ್, ಈ ಕನಸನ್ನ ಕಟ್ಟೋದು ಬಹಳ ಕಷ್ಟದ ಕೆಲಸ. ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರಾ, ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ. ಯಾಕಂದ್ರೆ ಯಾವಾಗ್ಲೂ ಕಾಣಿಸೋದು ಆಕ್ಟರ್ಗಳು, ನಟರು, ಎಲ್ಲರೂ ಕೂಡ. ಸೊ ಅಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ
ಯಾವ ರೀತಿ ಅಂದ್ರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆ ಸಿನಿಮಾ ಆಗಿತ್ತು. ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ. ಅದು ನಾವು ಮಾಡಿದ್ದಲ್ಲ, ನಾವು ಸಿನಿಮಾ ಮಾತ್ರ ಮಾಡಿದ್ದು, ಅದನ್ನ ನೀವು ಮಾಡಿದ್ದು. ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ, ಯಾಕಂದ್ರೆ ಇದೊಂದು ಒಳ್ಳೆ ಪ್ರಯತ್ನ. ಅಂಡ್ ಆ ಒಳ್ಳೆ ಪ್ರಯತ್ನದಲ್ಲಿ ಹೊಸತನ ಇದೆ. ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಅಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ, ಹೊಸತನದ ಬಗ್ಗೆನೇ ಮಾತಾಡಿ. ಸೊ ಇದೊಂದು ಹೊಸ ಶಕೆಯಾಗ್ಲಿ, ಒಳ್ಳೆಯ ಕನ್ನಡ ಸಿನಿಮಾ ಇನ್ನೂ ಜಾಸ್ತಿ ಬರಲಿ. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ, ನಾನು ಮೊನ್ನೆನೂ ಹೇಳ್ದಂಗೆ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂಥ ಸಿನಿಮಾ. ಆ್ಯಂಡ್ ಮೋಸ್ಟ್ಲಿ ಗೊತ್ತಿಲ್ಲ, ಅಣ್ಣವ್ರ ಆಶೀರ್ವಾದ, ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತಿತ್ತೇನೋ ಹಣೆ ಬರದಲ್ಲಿ ಬಂದಿದ್ದೀನಿ, ಮಾಡಿದ್ದೀನಿ. ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ, ಪ್ರಮೋದ್ ಶೆಟ್ರೆ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ, ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ ಬಿ ಶೆಟ್ಟಿ ಆ್ಯಕ್ಟ್ ಮಾಡ್ತಿದ್ದಾರೆ, ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ, ಶಿವಣ್ಣ ಆ್ಯಕ್ಟ್ ಮಾಡ್ತಿದ್ದಾರೆ, ಮಾಡ್ತೀನಿ ಸರ್ ಅಂದೆ. ಕತೆ ಗೀತೆ ಏನೂ ಕೇಳಲಿಲ್ಲ, ಮಾಡ್ತೀನಿ ಸರ್ ಅಂದೆ. ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ. ಯಾಕೆಂದರೆ ತುಂಬ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ, ಈಗ ತಮಿಳು, ಮಲಯಾಳಮು, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಆ ಡೈರೆಕ್ಟ್ರು ಅಥವಾ ಅವ್ರ ಡೈರೆಕ್ಷನ್ ಟೀಮ್ದು ಒಂದು ಪ್ರೊಫೆಷ್ನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್. ಅವ್ರು ಏನು ಮಾಡಬೇಕು, ಏನು ಹೇಳಬೇಕು, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ರೆಡಿ ಆಗಬೇಕು, ಈ ಥರದ್ದೊಂದು ಪ್ರೊಫೆಷ್ನಲಿಸಮು ನಮ್ಮ ಇಂಡಸ್ಟ್ರಿಲಿಲ್ಲ ಅಂತ ತುಂಬ ಜನ ಮಾತಾಡ್ತಿದ್ರು. ನನಗೇನು ಅನಿಸಿರಲಿಲ್ಲ, ಅಂದರೆ ತುಂಬ ದೊಡ್ಡದಾಗಿ ಅನಿಸಿರಲಿಲ್ಲ. ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ರು. ಅವರು ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡುತ್ತೆ, ಹೆಂಗೆ ಮಾತಾಡುತ್ತೆ, ಅಂದರೆ ಎಲ್ಲಿಗೆ ಓಡಾಡುತ್ತೆ, ಏನು ಶಾರ್ಟ್ಸ್ ಇಡ್ತಾರೆ ಸತ್ಯ ಸರ್ ಅಂತ, ಅವರಿಬ್ಬರು ಮುಂಚೆನೇ ಕೂತದು ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ಅವ್ರು ತೊಗೊಂಬಂದು ಪ್ರೆಸೆಂಟ್ ಮಾಡಿದ್ದಿತ್ತು. ಗಾಬರಿ ಆಗೋದೆ ನಾನು, ಸರ್ ಇದನ್ನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀರ, ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದರು. ಐ ವಾಸ್ ಲಿಟ್ರಲಿ ಶಾಕ್ಡ್. ಅಂದರೆ ಈ ಥರದ ಪ್ರೊಫೆಷ್ನಲಿಸಮನ್ನು ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ. ಅದರ 10% ಸರ್, ನೀವೇನೋ 3% ಜಾಸ್ತಿ ಆಯಿತು ಅಂದರೆ ಬಡ್ಜೆಟು 100% ವಾಪಸ್ ಬರಲಿ ಸರ್. ಯಾಕಂದರೆ ಆ ಪ್ರೊಫೆಷ್ನಲಿಸಮ್ಗೆ ನಾವು ಕೊಡಬೇಕಾದಂಥ ಒಂದು ರೆಸ್ಪೆಕ್ಟ್ ಅದು. ಸಿನಿಮಾ ಅನ್ನೋದು ಯಾವತ್ತೂ ಪ್ಯಾಷನ್ ಆಗಿರುತ್ತೆ, ಒಬ್ಬನ ಕನಸಾಗಿರುತ್ತೆ. ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ. ಅವ್ರು ಹೇಳ್ದಂಗೆ 3 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ, ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ. ಅಷ್ಟು ಅದ್ಭುತವಾಗಿದೆ ಟ್ರೈಲರ್. ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ಗೆ ಅದನ್ನೇ ಹೇಳಿದೆ, ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರು ಅಂತ. ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ನು ಇಲ್ಲ ಈ ಥರ ಇರುತ್ತೆ ಸಿನಿಮಾ ಅಂತ. ಅವರು ತುಂಬ ಬ್ರೀಫಾಗಿ ಹೇಳಿದರು ಕ್ಯಾರೆಕ್ಟರ್ಗಳನ್ನ, ಉಪ್ಪಿ ಸರ್ದು, ಶಿವಣ್ಣಂದು, ರಾಜ್ದು ಎಲ್ಲ. ಆ್ಯಂಡ್ ಅವ್ರಿಗೆ ಭಾಳ ಸರ್ಪ್ರೈಸ್ ಆಗಿದ್ದು. ಆ್ಯಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನ್ಸುತ್ತೆ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ, ಸೊ ನನ್ನ ಲ್ಯಾಂಗ್ವೇಜು ಅದೇ ಥರ ಇರುತ್ತೆ ಅಂತ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ, ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ. ಹಾಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ ನನಗೆ. ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು, ಅದು ನನಗೊಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದರೆ ಅದು ಈ ಸಿನಿಮಾದಲ್ಲಿ. ಸೊ ಭಾಳ ಖುಷಿಪಟ್ಟರು ಅರ್ಜುನ್ ಸರ್. ನೀವು ಹೆಂಗೆ ಶೆಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ. ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ. ಇದೊಂದೇ ಗುಟ್ಟು ನಾನು ಬಿಟ್ಕೊಡೋಕ್ಕೆ ಸಾಧ್ಯ. ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು 3 ವರ್ಷದ ಶ್ರಮ ಹಾಳಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅರ್ಜುನ್ ಸರ್ಗೆ ಥ್ಯಾಂಕ್ಸ್, ರಮೇಶ್ ಸರ್ಗೆ ಥ್ಯಾಂಕ್ಸ್, ಶಿವಣ್ಣ ಥ್ಯಾಂಕ್ ಯು ಸೋ ಮಚ್, ಉಪ್ಪಿ ಸರ್ ಇಟ್ ವಾಸ್ ಗ್ರೇಟ್. ಆ್ಯಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು, ಫಸ್ಟ್ ಡೇ ಅವ್ರ ಜೊತೆ ಶೂಟನ್ನು ಒಂದು ಬಾರಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ, ಬಾರ್ ಸೀನಲ್ಲಿ. ನಾನು ಕೂತಿದ್ದೆ, ಶಿವಣ್ಣ ಬರ್ತಾರೆ ಫಸ್ಟ್ ಟೈಮ್ ಅವ್ರ ಜೊತೆಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೀನಿ, ಕಾಯ್ತಾ ಇದ್ದೆ. ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ, ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗರ ಥರ ಹಿಂಗೆ ಅನ್ಕೊಂಡು ಬಂದ್ಬಿಟ್ರು. ನಾನು ಶಿವಣ್ಣ ಬಂದ್ಬಿಟ್ರ ಅಂತ ಶಿಸ್ತಾಗಿ ಹಿಂಗೆ ಕೂತ್ರೆ, ಹಾಂ ಹಾಯ್ ನೀವಿದ್ರೆ ಇವತ್ತು ಅಂದರು. ಹುಷಾರಿದ್ದೀನಿ ಅಂದರೆ ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ, ಅಥವಾ ಇಡೀ ಸೆಟ್ಟಿಗೆ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ. ಸೊ ಆ ಥರದ್ದೊಂದು ಎನರ್ಜಿ ಇರೋ ಶಿವಣ್ಣ. ಇನ್ನೂ ಹಲವಾರು ಸಿನಿಮಾ ನಿಮ್ಮ ಜೊತೆ ಮಾಡಬೇಕು ಅಂತ ಆಸೆ ಇದೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅವ್ರ ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು. ರಿಷಬ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಾಜ್ ಆಗಿರ್ಬೋದು, ಈಗ ನಾನಾಗಿರ್ಬೋದು, ಉಪ್ಪಿ ಸರ್ ಹಾಕ್ಕೊಟ್ರ ಹಾದಿಯಲ್ಲೇ ಬರ್ತಾ ಇರೋದು. ಅವರು ಡೈರೆಕ್ಷನಿನ ಸಿನಿಮಾಗಳು, ಅವ್ರು ಹೇಳ್ತಾ ಇದ್ದಂಥ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು. ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರು ಆಗೇ ಇರ್ತಾರೆ, ನಾವು ಏಕಲವ್ಯ ಆಗೇ ಇರ್ತೀವಿ ಸಾಯೋ ತನಕ.
ಅದು ನಮ್ಮ ಜರ್ನಿ ಹಾಗೆ ಇರುತ್ತೆ. ಆ್ಯಂಡ್ ರಾಜ್, ಈಗ ನಿನ್ನ ಬಗ್ಗೆ ಮಾತಾಡಲೇಬೇಕು. ಮೊನ್ನೆ ಮಾತಾಡಲಿಲ್ಲ ನಾನು, ಅಂದರೆ ನನ್ನ ಫ್ರೆಂಡ್ ಅಲ್ಲ, ಜಾಸ್ತಿ ಯಾಕೆ ಮಾತಾಡೋದು ಅಂತ. ಆಮೇಲೆ ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು, ಈ ಸಿಕ್ಕಾಪಟ್ಟೆ ಬಿರ್ಕಾಕ್ಬಿಟ್ಟಿದೆಯಲ್ಲ ಇದು ಅಂತ. ಇಷ್ಟೊಂದು ಬಿರ್ಕು ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು, ಹೌದಾ ಅಂತ. ಹೌದು, ಏನೀಗ ಅಂದೆ ನಾನು. ಅಂದರೆ ಯಾಕೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ. ನಾವು ಆರಾಮಾಗೇ ಇದ್ದೀವಿ, ನೀವು ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ ಅಂತ. ಸೊ ರಾಜ್ ಆ್ಯಸ್ ಯೂಶುವಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದರೆ ಅವನು ಎಷ್ಟು ಅದ್ಭುತ ನಟ. ನನಗೆ ಉತ್ಪ್ರೇಕ್ಷೆ ಆಗುತ್ತೆ. ನನಗೆ ಅವನ ನಟನೆಗಿಂತ 1 ಮಾರ್ಕ್ ಜಾಸ್ತಿ ನಾನು ಅವನ ಬರವಣಿಗೆ ಕೊಡ್ತೀನಿ. ನಾನು ಅವ್ನ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್. ತುಂಬ ಅದ್ಭುತವಾಗಿ ಬರೀತಾರೆ. ಆ್ಯಂಡ್ ನಮ್ಮ ಥರ ಗಂಟೆಗಟ್ಟಲೆ ತೊಗೊಂಡು ಬರೆಯಲ್ಲ. ಒಂದು ಪೆನ್ನು ಪೇಪರು ತೊಗೊಂಡು, ಶಿವಣ್ಣ ನೀವು ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನು. ಒಂದು ಪೆನ್ನು ಪೇಪರ್ ತೊಗೊಂಡು ಒಂದು ರೂಮಲ್ಲಿ ಮೂಲೆಯಲ್ಲಿ ಹಿಂಗೆ ನೆಲದ ಮೇಲೆ ಕೂತ್ಕೊಂಡು ಗೀಚ್ಬಿಡ್ತಾನೆ, ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಅಯ್ಯಪ್ಪ. ಸೊ ಆ ಥರದ್ದೊಂದು ಟ್ಯಾಲೆಂಟ್ ಅವನು. ಸೊ ಆಲ್ ದಿ ಬೆಸ್ಟ್ ಶೆಟ್ರೆ. ಇನ್ನೂ ಹಲವಾರು ಸಿನಿಮಾಗಳು ಆಗಲಿ, ಇದೇ ಥರ 100 ಕೋಟಿ 200 ಕೋಟಿ ಕಲೆಕ್ಷನ್ ಮಾಡೋಷ್ಟು, 200,000 ಆಗಲಿ, ಅದಕ್ಕೆ ಇನ್ನೊಂದು 0 ಸೇರಿಸ್ಬೋಣ, 2,000 ಕೋಟಿ ಕಲೆಕ್ಷನ್ ಆಗೋಷ್ಟು ಆಗಲಿ. ಸೊ ಇನ್ನೂ ಹಲವಾರು ಸಿನಿಮಾ ನಿಮ್ಮ ಪ್ರೊಡಕ್ಷನಿಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ಸೂ ಫ್ರಮ್ ಸೋ ಅವ್ರದ್ದು ಗೆಲ್ತು. ಸೊ ಅದ್ರ ಹಿಂದೆನೇ ಇನ್ನೊಂದು 4-5 ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ. ಅಂದರೆ ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂಥ ಸಿನಿಮಾಗಳು. ಸೊ ಹೊಗಳಿದ್ದೀನಿ ಮಗ, ಇನ್ಯಾವ ಬಿರ್ಕು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮೇಡಮ್ ಅವಾಗಲಿಂದ ರಿಪೀಟಿವ್ ಆಗಿ ಹೇಳ್ತಿದ್ದಾರೆ 25th ಅಂತ. ಅದರೊಂದು ಸ್ಮಾಲ್ ಚೇಂಜಸ್ ಏನು ಅಂತಂದರೆ 24th ಪ್ರೀಮಿಯರ್ ಶೋಸ್ ಇರುತ್ತೆ ಬಹಳಷ್ಟು ಕಡೆ. ಮೋಸ್ಟ್ ಪ್ರಾಬಲಿ ನಾಳೆ ಬೆಳಗ್ಗೆ 11 ಗಂಟೆ 10:57 ಸಮಯಕ್ಕೆ ಶೋಸ್ ಎಲ್ಲ ಓಪನ್ ಆಗುತ್ತೆ. ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ನ ಓಪನ್ ಮಾಡ್ತೀವಿ, ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ. 45 ಬಗ್ಗೆ ಸ್ಪೆಷಲಾಗಿ ಮಾತಾಡಬೇಕು ಅಂತಂದರೆ, ಸರ್ರು ಕತೆ ಕೇಳಿ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು. ಒಂದು ಸಿನಿಮಾ ಅಂದ್ಕೊಂಡಿದ್ದೀನಪ್ಪ, ಮಲ್ಟಿ ಸ್ಟಾರರ್